ತಪಸ್ಸು ಕಾಲ ನಮ್ಮ ಆಧ್ಯಾತ್ಮಿಕ ಜೀವನದ ವಸಂತ ಕಾಲ, ನಮ್ಮ ಪ್ರಾಮಾಣಿಕ ಸ್ವಪರೀಕ್ಷೆಯ ಕಾಲ, ನಮ್ಮ ವೈಯಕ್ತಿಕ ಪಾಪವನ್ನ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ಮಾಡಿದ ಪಾಪಗಳಿಗಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಡುವಂತ ಕಾಲ. ಈ 40 ದಿನ ನಮ್ಮ ಐಷಾರಾಮಿ ಜೀವನವನ್ನ ತ್ಯಜಿಸಿ ನಾನು ಮಣ್ಣಿನಿಂದ ರೂಪಿಸಲ್ಪಟ್ಟ ಮನುಷ್ಯ, ಮತ್ತೆ ನಾನು ಮಣ್ಣಿಗೆ ಸೇರುವೆನು ಎಂದು ಅರ್ಥ ಮಾಡಿಕೊಳ್ಳುವ ಕಾಲ. ನಮ್ಮ ಪಾಪದ ಜೀವಿತದಿಂದ, ನಮ್ಮ ಕೆಟ್ಟ ವ್ಯಸನಗಳಿಂದ, ಈ ಲೋಕದ ಲೌಕಿಕ ಆಶಾಪಾಶಗಳಿಂದ ಮುಕ್ತವಾಗಿ ದೇವರ ರಾಜ್ಯದೆಡೆಗೆ ನಡೆಯುವ ಕಾಲ. ದೇವರ ಮೇಲೆ ನಮ್ಮ ಗಮನವನ್ನ ನವೀಕರಿಸುವಂತಹ ಕಾಲ, ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಯ ಕಾಲ. ಈ ತಪಸ್ಸು ಕಾಲ ಉಪವಾಸ, ಪ್ರಾರ್ಥನೆ ಮತ್ತು ದಾನ ಧರ್ಮಗಳೊಂದಿಗೆ ನಮ್ಮ ದೇವರ ಸಾಕ್ಷಾತ್ಕಾರವನ್ನ ಪಡೆಯುವಂತ ಕಾಲ. ನಮ್ಮ ಪಾಪದ ಜೀವನವನ್ನ ಶಿಲುಬೆಗೆ ಜಡೆದು ಯೇಸುವಿನೊಂದಿಗೆ ಪುನರುತ್ಥಾನ ಹೊಂದುವಂತ ಕಾಲ. ನಾವು ಸತ್ತ ನಂತರ ಈ ಲೋಕದಲ್ಲಿ ನಾವು ಮಾಡಿದ ಪಾಪಗಳಿಗೆ ದೇವರಲ್ಲಿ ಕ್ಷಮೆಯಾಚಿಸಲು ಸಾಧ್ಯವಿಲ್ಲ. ನಾವು ಈ ಲೋಕದಲ್ಲಿ ಇನ್ನೂ ಬದುಕಿರುವಾಗಲೇ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪದ ಹೊರೆಯನ್ನ ಕಡಿಮೆ ಮಾಡಿಕೊಂಡು ದೇವರ ನಿತ್ಯ ಜೀವನವನ್ನ ಹೊಂದಲು ಸಿದ್ಧತೆ ಮಾಡಿಕೊಳ್ಳುವಂತಹ ಪರಿಶುದ್ಧವಾದಂತಹ ತಪಸ್ಸು ಕಾಲ. ಪ್ರಾರ್ಥಿಸೋಣ. ದಯಾಪರನಾದಂತಹ ಪ್ರಿಯ ಪ್ರಭು ಯೇಸುವೆ, ಈ ತಪಸ್ಸು ಕಾಲದಲ್ಲಿ ನಿಮ್ಮ ತ್ಯಾಗ, ಮರಣ ಮತ್ತು ಪುನರುತ್ಥಾನ ಇವುಗಳನ್ನ ನಾವು ಉಪವಾಸವಿದ್ದು ಈ ತಪಸ್ಸು ಕಾಲದ 40 ದಿನ ನಾವು ಪ್ರಾರ್ಥಿಸುವಾಗ, ಪ್ರೀತಿಯ ಯೇಸುವೆ, ಎಲ್ಲ ಸೈತಾನನ ಪ್ರಲೋಭನೆಗಳಿಂದ ನಮ್ಮನ್ನ ಕಾಯ್ದು ಕಾಪಾಡಿ ನಮ್ಮನ್ನ ರಕ್ಷಿಸಿ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸು ಸ್ವಾಮಿಯ ಅತಿ ಪರಿಶುದ್ಧ ಉನ್ನತ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನಿತ್ಯಕ್ಕೂ ಸದಾ ಜೀವಿಸುವಂತ ದೇವನೇ, ಆಮೆನ್.